ನಾವು ಮನೋರಂಜನೆ ತಗೋಬೇಕಂತ ಬಿಗ್ ಬಾಸ್ ನೋಡ್ತೀವಿ. ಟೆನ್ಷನ್ ತೊಗೊಳಕ್ಕಲ್ಲ. ಟೆನ್ಷನ್ ಈ ಮನೆಯಾಳ ಟೆನ್ಷನು, ಹೊರಗಿನ ಟೆನ್ಷನ್ನು, ಸ್ನೇಹಿತರ ಟೆನ್ಷನ್ನು, ಹುಡುಗಿ ಟೆನ್ಷನ್ನು, ಹೆಂಡತಿ ಟೆನ್ಷನ್ನು, ಮಕ್ಕಳ ಟೆನ್ಷನ್ನು, ಜೀವನ ಟೆನ್ಷನ್ ಎಲ್ಲ ಬಿಟ್ಟು ನೋಡ್ಬೇಕಂತೇಳಿ ನಾವು ಅದು ಕುಂತಿರ್ತೀವಿ ಬಿಗ್ ಬಾಸಿಗೆ. ನೀನು ಮತ್ತೆ ಟೆನ್ಷನ್ ಕೊಟ್ಟೆ ಮತ್ತೆ ಯಾಕೆ ನೋಡೋದನ್ನು ಗೆಣಸ್ಕೆರೆಗೆ ನೋಡೋ ಅನ್ನೋದನ್ನು ನಾವು ಒಳ್ಳೆ ಮಳಿ ಬರೀ ಅದನ್ನು ತೋರ್ಸಕ್ಕೆ ಹೋಗ್ಬೇಡ. ಎಲಿಮಿನೇಟ್ ಮಾಡಿದ್ದೆ ಅದು ಹಿಂಗೆ ಬ್ಯಾಡ್. ಕಾಮಿಡಿ ಒಂದು ಸ್ವಲ್ಪ ಸಾಂಗ್ಸ್ ತೋರಿಸು. ನಮಸ್ಕಾರ ಕರ್ನಾಟಕ. ಈ ವರ್ಷ ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ಸೀಸನ್ 12 ಸುದೀಪ್ ಅವರು ಭಾಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಟ್ರು. ಅದ್ಭುತವಾಗಿರುವಂಥ ಪ್ರತಿಭೆಗಳು ಕೂಡ ಹೊರಗದವ. ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಇವಕ್ಕೆ ಬಿಗ್ ಬಾಸ್ ಅವಾಗ ಏನು ಹುಚ್ಚಿಡ್ದೈತೆವು ಏನೋ ಹುಚ್ಚುಮಂಗ್ಯ ಏನೋ ಒಂದು ಅರ್ಥ ಆಗೋದು ನಮಗೆ. ಇವು ಫಸ್ಟ್ ಡೇ ಬಂದಾನ ಅವತ್ತು 3 ನಿಂದ್ರಿಸಿದ್ದು. ಯಾರು ಮಾಳು ನಿಪ್ನಾಳು ಮತ್ತು ಆ ಹುಡುಗಿ ಸ್ಪಂದನ, ಆಮೇಲೆ ಆ ಹುಡುಗಿ ಯಾರು ರಕ್ಷಿತ್ ಶೆಟ್ಟಿ. ಆ 3 ತೊಗೊಂಬಂದು ನಿಂದ್ರಿಸ್ಕೇಶ್ ಎಲಿಮಿನೇಟ್ ಆಗ್ಬೇಕು ನೀವು ಅಂತ ಹೇಳ್ಬಿಟ್ಟ. ಇವತ್ತಿತ್ತಪ್ಪ ಅಂತಂದ್ರೆ ಈಗ ಎಲ್ಲರನ್ನೂ ಎಲಿಮಿನೇಟ್ ಆಗಿ ಹೋಗ್ಬೋದು ಅಥವಾ ಒಬ್ಬರೇ ಇರ್ಬೋದು. ಯಾರು ಫೈನಲ್ಗೆ ಹೋಗ್ತೀರಿ ಅಂತ ಹೇಳಕ್ಕಂತ ರೆಡಿ ಆಗಿಬಿಟ್ಟಣ್ಣ. ಏನು ಬಿಗ್ ಬಾಸ್ ನಡ್ಸೋಕಚ್ಚಿವ ಮರ ನಿನ್ನ ರೂಲ್ಸರ ಏನಿದಾವೆ ನಾನು ಸ್ವಲ್ಪ ಹಾಕಿ ನಾನು ನೋಡ್ಬೇಕಾಗೈತಿ. ಯಾವುದು ಮಾಡ್ತೀವೋ ಯಾವುದು ಬಿಡ್ತೀವೋ. ಪಾಪ ಹುಡುಗಿ ಕನ್ನಡ ಕಲಿಬೇಕು. ಮುಂಬೈಯಾಗಿದ್ಲ ಹುಡುಗಿ ಕನ್ನಡ ಕಲಿಬೇಕಂತ ಬಂದಾಳ. ಹುಡುಗಿನ ಎಲಿಮಿನೇಟ್ ಮಾಡಿಬಿಟ್ರಿ. ತೋರ್ಸಬೇಡ್ರಿ ಒಟ್ಟು ಇವಾಗ ಇಲ್ಲ ಹುಡುಗಿ. ಹೆಂಗೋ ಮರ ಹಿಂಗಾದ್ರೆ ನೀವು ಈ ಬಿಗ್ ಬಾಸ್ ನೋಡ್ಬೇಕಾ ಬ್ಯಾಡ ಹೇಳ. ನಾವು ನೋಡ್ಬೇಕಪ್ಪ ಅಂತಂದ್ರೆ ಕರೆಕ್ಟಾಗಿ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ತಿಳಿಸ್ಬಿಡು. ಇಲ್ಲ ನಿನಗೆ ತಿಳಿದಂಗೆ ನೀ ಏನಾರ ಮಾಡ್ಕೊಂಡು ಹೊಂಟಿಯ ಮಾಡ್ಕೊಂಡು ಹೋಗ್ಬಿಡತ್ತೆ. ಮಳಿ ಮುಂಜಾನೆ ಇದು ಬಿಗ್ ಬಾಸ್ ಹಂಗೆ ಮಾಡ್ತೀನಿ ಹಿಂಗೆ ಇದು ಬ್ಯಾಡ. ಇದು ನೀ ಏನು ಮಾಡ್ಬೇಕು ಅನ್ಕೊಂಡು ಎಲ್ಲದ ರೂಲ್ ಒಬ್ರಿಗೆ ಅವ್ರು ಅರ್ಥ ಮಾಡ್ಕೊಂಬೋದು. ಯಾವಾಗ ಸ್ನೇಹಿತರು ಆಗೋದು ಯಾವಾಗ ಅವ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಒಂದಿಷ್ಟು ಚಲೋ ತೋರಿಸು. ಓಪನಿಂಗ್ ಮಾಡಿ ನಾ ಈಗೀಗ ಒಂದಿಷ್ಟು ನಗೋದು ಒಂದಿಷ್ಟು ಮಾಡ ನಿಪ್ನಾಳ ನಮ್ಮ ಅಣ್ಣಾಜಿ ಅವ್ರು ಬಂದಾರ. ನಮ್ಗೆ ಗೆಳಿರಬೇಕು ಅವರು. ಒಂದು ಒಳ್ಳೊಳ್ಳೆ ಹಾಡು ಆಡಿದ್ದು ಒಂದು ಸ್ವಲ್ಪ ಹಾಕ. ಒಟ್ಟು ಅದು ಯಾವುದು ಏನಪ್ಪ ಅದು ಮುಂಜಾನೆ ಬಿಡ್ತಾರಲ್ಲ 30 ಸೆಕೆಂಡಿಂದ 1 ನಿಮಿಷದ ಅದು ಪ್ರೋಮೋ. ಆ ಪ್ರೋಮೋ ಯಾವುದನಿಗೆ ಬರೀ ಬುಗುಲು ಬುಳದ ಆಗ್ತಿಲ್ಲ ಮರ. ಇನ್ನು ಈಗ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್. ಆ ಮ್ಯಾನೇಜ್ಮೆಂಟರಿಗೆ ಏನಾರು ಬುದ್ಧಿ ಐತೆ ಇಲ್ಲ ಅಂತೀನಿ ನಾನು. ತಲೆಗೆ ಏನಾರು ಸಗಣಿ ತುಂಬ್ಕೊಂಡ್ರಿ ಒಂದಿಷ್ಟು ಚಲೋ ತೋರಿಸ್ರು ಮರಯ್ಯ. ನಾವು ಎಷ್ಟು ಖುಷಿ ಪಟ್ಟಿವಿ. ಸುದೀಪ್ ಅವ್ರು ನೋಡಿದ್ರೆ ಬರೀ ಖಡಕ್ಕಾಗಿ ಮಸ್ತ್ ಬಟ್ಟೆ ಮಾಡ್ಕೊಂಡು ಆಮೇಲೆ ಒಂದೊಂದು ಮಾತಿಗೂ ಎಲ್ಲರನ್ನು ನಗಸ್ಕೋತ ಎಷ್ಟು ಚಂದ ಬಂದ್ರೆ ನಾವು ಭಾರಿ ಮಸ್ತ್ ಇರ್ತೈತಿ ಬಿಡಪ್ಪ. ಈ ಥರ ಸೀಸನ್ ಒಂದು 12ನೇ ಸೀಸನ್ ಇದು ಮಸ್ತ್ ಇರ್ತೈತಿ. ಒಳ್ಳೊಳ್ಳೆ ಅದರೊಳಗೆ ಬೇರೆ ಇಡೀ ಕರ್ನಾಟಕ ಚಿತ್ರವನ್ನ ಬಿಗ್ ಬಾಸ್ ಮನೆ ಒಳಗೆ ತೋರಿಸ್ಯಾರಂತೆ ಭಾಳ ಖುಷಿ ಪಟ್ಟಿವಿ ನಾವು. ಯಾವ ಮರ ನೀ ಬರೋದು ಬರೀ ಅದನ್ನ ತೋರಿಸ್ತಿಲ್ಲ. ಆ ಮಲ್ಲಮ್ಮನ ಸ್ವಲ್ಪ ಜಾಸ್ತಿ ತೋರಿಸ್ರಿ. ನಾವು ಮಲ್ಲಮ್ಮನ ಅಭಿಮಾನ ಇದ್ದೀವಿ. ಮಾಳೋ ನಿಪ್ನಾಳು ಅವ್ರಿವ್ರು ಜಾಸ್ತಿ ತೋರಿಸ್ರಿ ಅಂತ ಏನು ಹೇಳಿಲ್ಲ. ಯಾರದಾರ ಒಟ್ಟು ಚಲೋತ್ನೇ ತೋರಿಸು. ಕಾಮಿಡಿ ತೋರಿಸು. ಒಂದು ಒಳ್ಳೆಯ ವಿಷಯಗಳನ್ನು ತೋರಿಸು. ಅದನ್ನು ಯಾರು ಬೇಡ ಅಂದ್ರೆ ನೀವು ಬರೋದು ನಿನಗೆ ಹೆಂಗೆ ತಿಳಿದಿದ್ದು ಹಂಗೆ ಮಾಡಿಬಿಡಿಲ್ಲ ಅಂದ್ರೆ ನಾವು ಬರೋಕ್ಕೆ ಹೋಗಲ್ಲ. ನಾವು ನೋಡೋಕೆ ಹೋಗಲ್ಲ ಬಿಗ್ ಬಾಸ್. ನೀ ಅದು ಬಿಟ್ಟು ದಿನ ಒಂದು ಎಲಿಮಿನೇಷನು ದಿನ ಒಂದು ಜಗಳ ಹಚ್ಚಂಗಿತ್ತ ಬೇಡ. ಫಸ್ಟಿಗೆ ಬಂದರೆ ಒಳ್ಳೊಳ್ಳೆ ಊಟ ಕೊಡ್ರಿ. ಅವರು ಫ್ರೆಂಡ್ಸ್ ಆಗಲಿ ಒಂದು ವಾರ ಆಗಲಿ ವೋಟಿಂಗ್ ಹೆಂಗೆ ಮಾಡ್ಬೇಕು ಹಂಗಾರೆ ನಾವು ವೋಟಿಂಗ್ ಯಾರ್ದಂತ ಮಾಡಬೇಕು. ಒಂದು ವಾರ ಮಿನಿಮಮ್ ಒಂದು ವಾರ ಟೈಮ್ ತಗೋಬೇಕು. ಆ ಹುಡುಗಿ ರಕ್ಷಿತ್ ಶೆಟ್ಟಿನ ಮೊದಲು ಹೊರಗೆ ಕರ್ಕೋರೇನ ನಮ್ಮ ಅಭ್ಯಂತರಪ್ಪ. ನಮಗೊಂದು ಇಷ್ಟಪ್ಪ. ಹುಡುಗಿ ಕನ್ನಡ ಸ್ವಲ್ಪ ಚಲೋ ಮಾತಾಡ್ತಾಳೆ. ಏನೋ ಕರೆಸಿರಿ ಒಂದು ದಿನ ಕರೆಸ್ಕೇಸಿ ಹಂಗೆ ಒಳಗೆ ಕಳಿಸಿಬಿಟ್ರೆ ಹೊರಗೆ ಕಳಿಸಿಬಿಟ್ರೆ ಎಷ್ಟು ಕಷ್ಟ ಆಗ್ತೈತೆ ಗೊತ್ತಾ. ಜನ ಏನು ಮಾತಾಡ್ಕೊತಾರೆ ಗೊತ್ತೈತೆ. ನೀವು ಜನರಿಗೆ ಹೇಳೋದು ಒಂದಪ್ಪ ನೀವು ಮಾಡೋದು ಒಂದಪ್ಪ. ನೀವು ಬಿಗ್ ಬಾಸ್ ಅವ್ರದ್ದು ಒಂದು ಅರ್ಥ ಆಗಲ್ಲ ನಮ್ಗೆ. ನಿಮ್ಗೇನು ಬಿಗ್ ಬಾಸ್ಗೆ ಏನು ಹುಚ್ಚಿಡ್ದೈತೋ ಏನು ಚಲೋ ಇದಾನು ಯಾವಾಗಾರ ಕೇಳಿ ಮಕ್ಕೊಂಡಿರ್ತಾನೆ ಇವನು ಎದ್ದಿರ್ತಾನೆ ಯಾವಾಗ ಕೇಳೋದು ಇದು ಬಿಗ್ ಬಾಸ್ ಅಂತ ಬಂದ್ಬಿಡ್ತೀಯಪ್ಪ. ಭಾಳ ಒಳ್ಳೇದಲ್ಲೋ ಮಾರೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೊ. ನಾವು ಮನೋರಂಜನೆ ತೊಗೋಬೇಕಂತ ಬಿಗ್ ಬಾಸ್ ನೋಡ್ತೀವಿ. ಟೆನ್ಷನ್ ತೊಗೊಳಕ್ಕಲ್ಲ. ಟೆನ್ಷನ್ ಈ ಮನೆಯಾಳ ಟೆನ್ಷನು, ಹೊರಗಿನ ಟೆನ್ಷನ್ನು, ಸ್ನೇಹಿತರ ಟೆನ್ಷನ್ನು, ಹುಡುಗಿ ಟೆನ್ಷನ್ನು, ಹೆಂಡತಿ ಟೆನ್ಷನ್ನು, ಮಕ್ಕಳ ಟೆನ್ಷನ್ನು, ಜೀವನ ಟೆನ್ಷನ್ ಎಲ್ಲ ಬಿಟ್ಟು ನೋಡ್ಬೇಕಂತೇಳಿ ನಾವು ಅದು ಕುಂತಿರ್ತೀವಿ ಬಿಗ್ ಬಾಸಿಗೆ. ನೀನು ಮತ್ತೆ ಟೆನ್ಷನ್ ಕೊಟ್ಟೆ ಮತ್ತೆ ಯಾಕೆ ನೋಡೋದನ್ನು ಗೆಣಸ್ಕೆರೆಗೆ ನೋಡೋ ಅನ್ನೋದನ್ನು ನಾವು ಒಳ್ಳೆ ಮಳಿ ಬರೀ ಅದನ್ನು ತೋರ್ಸಕ್ಕೆ ಹೋಗ್ಬೇಡ. ಎಲಿಮಿನೇಟ್ ಮಾಡಿದ್ದೆ ಅದು ಹಿಂಗೆ ಬ್ಯಾಡ್. ಕಾಮಿಡಿ ಒಂದು ಸ್ವಲ್ಪ ಸಾಂಗ್ಸ್ ತೋರಿಸು. ಒಳ್ಳೊಳ್ಳೆ ಪ್ರತಿಭೆಗಳದಾರ. ಆಮೇಲೆ ಅವ ಯಾರು ಮಲ್ಲಮ್ಮಗೆ ಏನೋ ಹೇಳಿ ಕೊಡಾಗತ್ತ ನೋಡು. ಹೆಸರು ಏನಪ್ಪ ಗೊತ್ತಿಲ್ಲ ನನ್ನದು. ಆತ TR ಎಪಿಸೋಡ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಏನೋ ಮಾಡಾಕತ್ತಾನ. ಅದನ್ನು ಒಂದು ಸ್ವಲ್ಪ ಸುದೀಪ್ ಸರ್ಗೆ ಹೇಳಿ ಒಂದು ಸ್ವಲ್ಪ ಕ್ಲಾಸ್ ತೊಗೊಳಕ್ಕೆ ಹೇಳ್ರಿ. ಆಮೇಲೆ ಆ ಹುಡುಗಿನ ಪಾಪ ಇನ್ನೊಂದು ಚಾನ್ಸ್ ಕೊಡ್ರಿ. ನನ್ನ ಪ್ರಕಾರ ಇನ್ನೊಂದು ಚಾನ್ಸ್ ಕೊಡ್ಬೇಕಂತ ಆಸೆಪ್ಪ ಅಷ್ಟೇ. ನೀವೇನಂತೀರಿ ಇದ್ರ ಬಗ್ಗೆ ನೋಡ್ತಕ್ಕಂಥ ವೀಕ್ಷಕರು ನೀವೇನು ಅನ್ಬೇಕಂತ ಮಾಡೀರಿ. ಈಗ ರಕ್ಷಿತ್ ಶೆಟ್ಟಿನ ಎಲಿಮಿನೇಟ್ ಮಾಡಿರೋದು ಕರೆಕ್ಟಾ ಅಥವಾ ತಪ್ಪಾ ಅದನ್ನು ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಆಮೇಲೆ ಮಲ್ಲಮ್ಮಗೆ ಎಷ್ಟು ಜನ ನೀವು ಅಭಿಮಾನಿ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕಾಗೈತಿ. ಹಂಗಾಗಿ ನೀವು ಮಲ್ಲಮ್ಮ ಅಂತನಗಿಂತ ನಮ್ಮ ಮಲ್ಲಮ್ಮ ಅಂತೇಳಿ ಹಿಂಗೆ ಕಮೆಂಟ್ ಹಾಕ್ರಿ. ಖುಷಿ ಪಡ್ತೀನಿ. ಹಂಗಾಗಿ ಇದೇ ಥರ ನಾನು ಬಿಗ್ ಬಾಸ್ಗಳು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಿಮ್ಗೆ. ಇವತ್ತು ಇದಾಗೈತೆ ಅಂತೇಳಿ ಇಂಥದ್ದು ಅಪ್ಡೇಟ್ ಕೊಟ್ಟೀನಿ. ಹಂಗಾಗಿ ಈ ಥರ ಅಪ್ಡೇಟ್ ಇನ್ನೂ ನೋಡ್ಬೇಕಪ್ಪ. ಬಿಗ್ ಬಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಪ್ಪ ಅಂತಂದ್ರೆ ಈ ಚಾನಲ್ ಹಂಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಾಂದ್ರೆ ಬೇಡ ಪಾಪ. ಒತ್ತಾಗಿ ಏನು ಬೇಡ. ನಿಮಗೆ ನೋಡ್ರಿ ಅಂತ ಹೇಳಕತ್ತೀನಿ ನಾ ಅಷ್ಟೇ. ಮತ್ತು ನಾ ಹೇಳಿದ್ದೆಲ್ಲ ಕೇಳ್ರಿ ಅಂತಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಾಂದ್ರೆ ಬೇಡ.
ಒಟ್ಟು ಬಿಗ್ ಬಾಸ್ ಚಲೋ ನಡೆಸ್ರಿ ಅನ್ನೋದಷ್ಟು ನಮ್ಮ ಉದ್ದೇಶಪ್ಪ, ಬೇರೇದೇನೂ ಇಲ್ಲ. ಖುಷಿ ಅಷ್ಟೇ, ಖುಷಿ ಮನೋರಂಜನೆ, ಸ್ವಲ್ಪ ನಾವು ಸಂತೋಷ ತಗೋಬೇಕಂತ ಕುಂತಿರ್ತೀವಿ ಬಿಗ್ ಬಾಸ್ ನೋಡೋಕ್ಕೆ, ಟೆನ್ಷನ್ ತೊಗೊಳಕ್ಕಲ್ಲ ಅನ್ನೋದಷ್ಟು ಈ ವಿಡಿಯೋದ ಉದ್ದೇಶ, ಮತ್ತಿನ್ನೇನಿಲ್ಲ. ಎಲ್ರಿಗೂ ಧನ್ಯವಾದಗಳು.